ಆಗ್ತಾ ಇಲ್ಲ, ಬಟ್ ಬಿಡ್ತಾ ಇಲ್ಲ. ಇಷ್ಟೇ ಆಗಿದೆ, ಇನ್ನೊಂದು 4-5 ಕಿಲೋಮೀಟರ್ ಆಗಲ್ವಾ ಆಗುತ್ತೆ. ವೆಲ್ಕಮ್ ಬ್ಯಾಕ್ ಟು ಅರುಣಾಚಲೇಶ್ವರ ಗಿರಿ ಪ್ರದಕ್ಷಿಣೆ ಪಾರ್ಟ್ 2. 4 ಲಿಂಗ ಆದಮೇಲೆ ಒಂದು ಸಲ ಸ್ಟಾಪ್ ತಗೊಂಡಿದ್ದು, ಕೈ ಕಾಲೆಲ್ಲ ನಡ್ಕ ಹತ್ಕೊಳಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಆಮೇಲೆ ನಡೆಯೋಕ್ಕೆ ಸ್ವಲ್ಪ ಕಷ್ಟ ಆಯಿತು. ಬಟ್ ಒಂದು 10 ನಿಮಿಷ ಆದಮೇಲೆ ಪ್ರದಕ್ಷಿಣೆ ಹಾಕೋದಕ್ಕೆ ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ಆನ್ ದಿ ವೇ ನೀವು ಹೋಗ್ತಾ ನಿಮ್ಗೆ ಈ ರೀತಿ ಎಲ್ಲ ರೀತಿ ಶಾಪ್ಸ್ಗಳು ಅವೈಲೇಬಲ್ ಇರುತ್ತೆ, ರೆಸ್ಟ್ ರೂಮ್ಸ್ ಕೂಡ ಅವೈಲೇಬಲ್ ಇರುತ್ತೆ, ಯಾವುದೇ ರೀತಿ ತೊಂದರೆ ಇಲ್ಲ. ಬೆಳಗಿನ ಜಾವ ನಡೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರಿಂದ ಹೊಟ್ಟೆ ತುಂಬಾನೇ ಹಶ್ವಾಗ್ತಿತ್ತು. ಆನ್ ದಿ ವೇ ಹೋಗ್ತಾ ಅವರು ವಾಟರ್ ಮಿಲನ್ ತಿಂದ್ರು, ನಾನು ಸ್ವಲ್ಪ ಹಾಲು ಕುಡ್ದೆ. ನಾವು ವೀಕ್ ಡೇಸ್ ಅಲ್ಲಿ ಹೋಗಿದ್ರಿಂದ ಜನ ಅಷ್ಟಿರಲ್ಲ, ನಾರ್ಮಲ್ ಆಗಿ ಇರ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. ಬಟ್ ಆದ್ರೆ ಅದು ಸುಳ್ಳು. ದೇವಸ್ಥಾನದೊಳಗೆ ಹೋಗಿ ದರ್ಶನಕ್ಕೆ ಅಂತ ನಿಂತಾಗ್ಲೇ ಗೊತ್ತಾಗಿದ್ದು ಎಷ್ಟು ಜನ ಇದ್ರು ಅಂತ. 6:45ಗೆಲ್ಲ 7 ಲಿಂಗಗಳನ್ನ ದರ್ಶನ ಮಾಡಿ ಮೋಕ್ಷ ಮಾರ್ಗದ ಕಡೆ ಬಂದ್ವಿ. ನಮ್ಗಿಲ್ಲೇ ತುಂಬಾ ಟೈಮ್ ವೇಸ್ಟ್ ಆಗೋಯ್ತು. 3:15ರಿಂದ 1 ಗಂಟೆ ಕಾಲ ಇಲ್ಲೇ ವೇಟ್ ಮಾಡ್ತಾ ಇದ್ವಿ. ತುಂಬಾ ಜನ ಇಲ್ಲಿಗೆ ಬರ್ದೆ ಹೋಗ್ತಾ ಇದ್ರು ಕೂಡ ಇಷ್ಟು ರಶ್ ಇತ್ತು. ಕೊನೆಗೂ ಎಲ್ಲಾನು ಮುಗಿಸ್ಕೊಂಡು ಲಾಸ್ಟ್ ಲಿಂಗ ನೋಡ್ಕೊಂಡು ದೇವಸ್ಥಾನದ ಕಡೆ ಬಂದಾಗ ಫುಲ್ ಖುಷಿ ಆಗೋಯ್ತು. ಅಲ್ಲೇ ಸಿಕ್ಕಿದ್ ಮಲ್ಗೆವನ್ನ ತಗೊಂಡು ಮುಡ್ಕೊಂಡು ದರ್ಶನದ ಕಡೆ ಹೊರಟು. ಫ್ರೀ ದರ್ಶನನೂ ಇರುತ್ತೆ, 50 ರೂಪಾಯಿ ಟಿಕೆಟ್ ತಗೊಂಡು ದರ್ಶನ ಕೂಡ ಮಾಡ್ಬೋದು. ನಾವು ಅಲ್ಲಿ ಟಿಕೆಟ್ ತಗೊಂಡು ದರ್ಶನಕ್ಕೆ ನಿಂತ್ಕೊಂಡ್ವಿ. ತುಂಬಾನೇ ರಶ್ ಇತ್ತು. ಆ ಜನಗಳನ್ನ ಮೇಂಟೈನ್ ಮಾಡೋದಕ್ಕೆ ಅಂತ ಯಾರನ್ನೂ ನಿಲ್ಸಿರ್ಲಿಲ್ಲ. ಈಚ್ ಕಡೆ ಒಬ್ರನ್ನ ಬಿಟ್ರೆ ಇನ್ ಗರ್ಭಗುಡಿಲಿ 4-5 ಜನ ಇರ್ತಾರೆ ಅಷ್ಟೇ. ಹಿಂದ್ಗಡೆ ಇದ್ದವರೆಲ್ಲ ಮುಂದ್ಗಡೆ ಬಂದ್ಬಿಡ್ತಾ ಇದ್ರು. 9 ಕಾಲ್ ದೇವಸ್ಥಾನದೊಳಗೆ ಹೋಗಿದ್ಕೆ 11:45 ಅಷ್ಟಲ್ಲಿ ಈಚೆ ಬಂದಿದ್ದೀವಿ ದರ್ಶನ ಮಾಡ್ಕೊಂಡು. ಸೊ ನೀವ್ ಯಾರಾದ್ರೂ ಪ್ಲಾನ್ ಮಾಡಾಗಿದ್ರೆ ವೀಕೆಂಡ್ಸ್ ಬಿಟ್ಟು ವೀಕ್ ಡೇಸ್ ಅಲ್ಲೇ ಪ್ಲಾನ್ ಮಾಡಿ. ಮತ್ತೆ ಸಿಗ್ತೀನಿ, ಬಾಯ್.